Hello everyone, ಎಲ್ಲರಿಗೂ ನಮಸ್ಕಾರ. Welcome to Udan Deepak YouTube channel and I am Deepak. Now let us move on to discussion of most important, that is most expected paper of English, second language English it is. ನಾಳೆ ಸೆಕೆಂಡ್ ಲ್ಯಾಂಗ್ವೇಜ್ ಪೇಪರ್ ಉಂಟು. ಸೊ ಎಲ್ಲರೂ ಏನೈತಿ ನಾ ಏನೇನು ಹೇಳಾಕತ್ತೇನೆ ಎಲ್ಲ ತಿಳ್ಕೊಳ್ಳಿ. ದಿಸ್ ಪೇಪರ್ ಇಸ್ ವಿತ್ ಆನ್ಸರ್ಸ್. ಸೊ ಎಲ್ಲರೂ ಏನೈತಿ ಪದ್ಧತಿ ಓದ್ಕೋಬೇಕು ಆ್ಯಂಡ್ ಬರ್ದು ಪ್ರಾಕ್ಟೀಸ್ ಮಾಡಬೇಕು. ಓಕೆ, ಸೊ yes, so let us move on to our discussion of most expected English paper of class 10th. But ನಿಮ್ಗೆ ಗೊತ್ತೈತಿ ಟೋಟಲ್ ಇಲ್ಲಿ ನಿಮ್ಗೆ ಬರೀ 2 hours 30 minutes ಅಷ್ಟೇ ಕೊಡ್ತಾರೆ. 2.5 ತಾಸಲ್ಲಿ ನೀವು ಏನೈತಿ ಎಂಟೈರ್ ಪೇಪರ್ ಮುಗಿಸಿ ನೀವು ಹೋಗ್ಬೇಕು. 15 ನಿಮಿಷ ಎಕ್ಸ್ಟ್ರಾ ಪೇಪರ್ ಓದ್ಲಿಕ್ಕೆ ಅಷ್ಟೇ ಕೊಡ್ತಾರೆ. ಸೊ ಅರ್ಧ ತಾಸು ನಿಮಗೆ ಕಡಿಮೆ ಇರ್ತೈತಿ. ಆ ಅರ್ಧ ತಾಸಲ್ಲಿ ನೀವು ಮುಗಿಸ್ಕೊಂಡು ಹೋಗ್ಬೇಕು. ಅದು ಭಾಳ ಕಷ್ಟ ಐತಿ. ಬಟ್ ಹೆಂಗಾರ ಮಾಡಿ ಏನೈತಿ ನೀವು ಇದು ಮುಗಿಸ್ಬೇಕು. ಸೊ 4 alternatives ಆರ್ ಗಿವನ್. ನಮ್ಮ ಟೋಟಲ್ 4 alternatives ಕೊಟ್ಟಿರ್ತಾರೆ. ಸೊ ಇಲ್ಲಿ ಟೋಟಲ್ 4 ಕ್ವಶನ್ಸ್ ಅಷ್ಟೇ ಬರ್ತಾವು. ಇಲ್ಲಿ ನೋಡಬಹುದು. ಚೂಸ್ ದ ಅಪ್ರಾಪ್ರಿಯೇಟ್ ಕ್ವಶನ್ ಟ್ಯಾಗ್. ಶಿ ಈಸ್ ರೀಡಿಂಗ್ ಬುಕ್ಸ್ ರೆಗ್ಯುಲರ್ಲಿ. ಆನ್ಸರ್ ಇಲ್ಲಿ ಏನ್ ಬರ್ತೈತಿ ಹೇಳಿ, ಡಸಂಟ್ ಶಿ. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್. ಓದಿ. ಇಫ್ ಕ್ಲಾಸ್ ಅನ್ನ ಬರಿಬೇಕು. ದೆನ್ ಇಫ್ ಯು ಹ್ಯಾಡ್ ಲೆಫ್ಟ್ ಹೋಮ್ ಅರ್ಲಿ ಯು ಕುಡ್ ಹ್ಯಾವ್ ಕಾಟ್ ದ ಬಸ್. ಯು ವುಡ್ ಬರ್ತೈತಿ. ಸೊ ಇಲ್ಲಿ ಏನ್ ಬರ್ತೈತಿ ಹೇಳಿ, ಆಪ್ಷನ್ ಎ. ರೀಡ್ ದ ಗಿವನ್ ಕನ್ವರ್ಸೇಷನ್ ಅಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್. ಸೊ ನೀವು ಇಲ್ಲಿ ಏನೈತಿ, ಗೆಟ್ ಔಟ್ ಆಫ್ ದ ಕ್ಲಾಸ್. ಸೊ ದೇ ಆರ್ ಆರ್ಡರಿಂಗ್. ಸೊ ಇಟ್ ಈಸ್ ಅ ಆರ್ಡರ್. Read and choose a infinitive. Raju has become a doctor to serve the sick. So ಇದರೊಳಗೆ ಏನೈತಿ ಹೇಳ್ರಿ, ಟು ಸರ್ವ್. ದೆನ್ ಇಲ್ಲಿ ನೋಡಬೇಕು ಗ್ರಾಮರ್ ಎಲ್ಲ ಐತಿ. ಇದೆಲ್ಲ ಆನ್ಸರ್ನ ಸಬ್ಸಿಕ್ವೆಂಟ್ ಕೊಟ್ಟು ಬಿಟ್ಟಿದ್ದೀನಿ. ಎಲ್ಲರೂ ಕ್ವಶನ್ ಪೇಪರ್ ಅನ್ನ ಇಲ್ಲಿ ನೋಡಿ ಏನೇನು ಗ್ರಾಮರ್ ಐತೆ ಅಂತ ಹೇಳಿ. ಇವೆಲ್ಲ ಗ್ರಾಮರ್ ಆನ್ಸರ್ಸ್ ಏನೈತಿ ಮುಂದೆ ಸಬ್ಸಿಕ್ವೆಂಟ್ ಅಲ್ಲಿ ತದನಂತರ ಇದಾದ ನಂತರ ಏನೈತಿ ನಿಮ್ಗೆ ಸಿಗ್ಬಿಡ್ತೈತಿ. ಎಲ್ಲರೂ ನಾ ಏನೇನು ಹೇಳಾಕತ್ತೀನಿ ಅಂದಾಗಿ ಚೆಂದಾಗಿ ಓದಿ ಪ್ರಾಕ್ಟೀಸ್ ಮಾಡಲೇಬೇಕು. So question number 5 ಆಯಿತು, question number 6, question number 7, 8, 9, 10. ಸೊ ಅದೇ ರೀತಿ ಇಲ್ಲಿ ನೋಡಿ ಇವೆಲ್ಲ ಅಪ್ ಟು question number 16 ಮತ್ತು 17 ತರ ಏನೈತಿ ಗ್ರಾಮರ್ ಕ್ವಶನ್ಸ್ ಬಂದ್ಬಿಡ್ತಾವು. ಸೊ ಎಲ್ಲರೂ question number 11, 12, 13, 14, 15, 16, 17 ತರ ಏನೈತಿ ಗ್ರಾಮರ್ ಕ್ವಶನ್ ಬಂದ್ಬಿಡ್ತಾವು. ಅದೇ ರೀತಿ 7 2 ಮಾರ್ಕ್ ಕ್ವಶನ್ಸ್ ಬಂದಿದಾವೆ. ಸೊ ವಾಟ್ ವಾಸ್ ದ ನ್ಯೂಸ್ ಪೇಪರ್ ರಿಪೋರ್ಟೆಡ್ ರೆಡ್ ಬೈ ದ ಫಾದರ್ 18 to 24 ತರ ನೋಡ್ರಿ. ಇವೆಲ್ಲ ಕ್ವಶನ್ಸ್ ಇಲ್ಲಿ 2 ಮಾರ್ಕಿಗೆ ಬಂದ್ಬಿಟ್ಟಿದಾವೆ. ಸೊ ನಾ ಏನೇನು ಹೇಳಕತ್ತೀನಿ ನಿಮ್ ಸ್ವಂತ ವಾಕ್ಯದಲ್ಲಿ ನೀವು ಏನ್ ಐತಿ ಓದಿ ಎಕ್ಸಾಮ್ ಅಲ್ಲಿ ಬರೀಲೇಬೇಕಾಗಿದೆ. ಸೊ ಅದೇ ರೀತಿ ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 25. ಹೌ ಡಿಡ್ ಬಾಲೇಶ್ವರ್ ಸೇವ್ ರೋಮಾಸ್ ಲೈಫ್. ಸೊ 2 ಕ್ವಶನ್ಸ್ ಬರ್ತಾವು. ನೀವು ಯಾರು ಪೋಯಮ್ ಐ ಆಮ್ ದ ಲ್ಯಾಂಡ್ ಪೋಯಮ್ ಅಲ್ಲಿ ಇವೆಲ್ಲ ಬರೀಬೇಕು. ದೆನ್ ಎಕ್ಸ್ಟ್ರಾಕ್ಟ್ ಅಂದ್ರೆ ಏನ್ ಹೇಳ್ರಿ, ರೆಫರೆನ್ಸ್ ಟು ಕಂಟೆಸ್ಟ್ ಇದ್ದಾಗ ಅವ್ರು ಒಂದು ಸೆಂಟೆನ್ಸ್ ಕೊಟ್ಟಿರ್ತಾರೆ. ಆ ಸೆಂಟೆನ್ಸ್ ಎಲ್ಲಿಂದ ಬಂದೈತಿ ಅಂತ ಹೇಳಿ ನೀವು ಅಂದಾಗಿ ಚಂದಾಗಿ ಇದು ಬರಿಬೇಕಾಗಿದೆ. ಎಸ್, ಸೊ he was a voracious reader. Let's go and help her, he cried. I don't like to have you speak in that manner. You say you own me, I wait. You given below is a profile. So ನಿಮಗೆ ಕಂಪಲ್ಸರಿ 3 ಮಾರ್ಕಿಗೆ ಪ್ರೊಫೈಲ್ ರೇಟಿಂಗ್ ಬರ್ತೈತಿ. ರೈಟ್ ಅ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್. ಸೊ ಈ ಕ್ಲೂಸ್ ಅನ್ನು ನೋಡಿ ಏನೈತಿ ಪ್ರೊಫೈಲ್ ರೇಟಿಂಗ್ ಬರಿಬೇಕು. ಯಾರು ಹೇಳ್ರಿ, ಮಿಸ್ಟರ್ ರಾಜಶೇಖರ್ ಅವರದು. ದೆನ್ ಡೆವಲಪ್ ದ ಸ್ಟೋರಿ. ಇಲ್ಲಿ ಕತಿ ಕಟ್ಟಬೇಕು. ಸ್ವಲ್ಪ ಬಹಳಷ್ಟು ಮಂದಿ ಮಾತು ಕಟ್ತಾರ್ರಿ, ಮತ್ತು ನೀವು ಮಾತು ಕಟ್ಟೋಕ್ಕಿಂತ ಕತಿ ಕಟ್ಟೋದು ಕಲಿಬೇಕು. ಸೊ ಎಷ್ಟೋ ಮಂದಿ ಮಾತು ಕಟ್ತಾರಲ್ರಿ, ಇದನ್ನು ನೋಡಿ ನೀವು ಕತಿ ಕಟ್ಟೋದನ್ನ ಕಲ್ತ್ರ ಸಾಕು. ಎಸ್, ಸೊ ಇಲ್ಲಿ ನೆಕ್ಸ್ಟ್ ನೋಡೋಣ. ಇಲ್ಲಿ ಒಂದು ಪಿಕ್ಚರ್ ಕೊಟ್ಟಿರ್ತಾರೆ. ಡಿಸ್ಕ್ರೈಬ್ ದ ಪಿಕ್ಚರ್ ಇನ್ ಅ ಪ್ಯಾರಾಗ್ರಾಫ್. ಸೊ ಇಲ್ಲಿ ನೋಡಿ, ದೇರ್ ಇಸ್ ಅ ಫಾರ್ಮರ್ ಹೂ ಇಸ್ ಫ್ಲೋಯಿಂಗ್ ದ ಫ್ಲೋ and you can find the 2 buffaloes here that is ridden by the farmer, and we can see surrounding there is a greenery. So this is what the picture reflects. Then quote from memory, the quality of mercy. Ida barteti illa, it is enthroned seasons justice. ದೆನ್ ನಿಮಗೆ 4 ಮಾರ್ಕಿಗೆ 2 ಕ್ವಶನ್ ಬರ್ತಾವು. ಸೊ ಇಲ್ಲಿ ನೀವು ಏನ್ ಬರೀಬೇಕು, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವಶನ್. ಕ್ವಶನ್ ಅನ್ನು ಆನ್ಸರ್ ಮಾಡಬೇಕು. ದೆನ್ 8 10 ವಾಕ್ಯ ಒಂದ ಬರೀಬೇಕು. 2ರಲ್ಲಿ ಇಲ್ಲಿ ಒಂದು ಕೊಟ್ಟಿರ್ತಾರೆ, ಆರ್ ದಟ್ ಈಸ್ ಗ್ರಾಂಡ್ಮಾ ಕ್ಲೈಮ್ಸ್ ಅ ಟ್ರೀ. ದೆನ್ ರೈಟ್ ಅಂಡ್ ಎಸ್ಸೆ. ಸೊ ಇಲ್ಲಿ ಒಂದು ಎಸ್ಸೆ ಬರೀಬೇಕು. ಪೊಲ್ಯೂಷನ್ ರಿಲೇಟೆಡ್ ಆಯಿತು. ಪಾಪ್ಯುಲೇಷನ್ ಆಫ್ ಇನ್ ಇಂಡಿಯಾ. ಮೊಬೈಲ್ ಬಗ್ಗೆ ಬಹಳ ಸಲ ಕೇಳ್ಬಿಟ್ಟಿದ್ದಾರೆ. ಇಂಟರ್ನೆಟ್, ಮೊಬೈಲ್ ಅವು ಬಂದ್ಬಿಟ್ಟಿದ್ದಾವೆ. ಎಲ್ಲರೂ ಪದ್ಧಶ್ರೀ ಇಲ್ಲೇ ಓದಲೇಬೇಕು.
Then letter writing nodi. Imagine you are Shanti or Prasad studying in 10th standard government high school Vijaypura. Write a letter to your father about your studies, or write a letter to the bank manager requesting him to open bank account. Really, all answers nodi. Isn't she would have order to serve? Then he is explaining 5th to 16th, then 17th notary, A and children, then 18th, question number 18, 19, 20, 21, 22, yes, you can see here. Then ಮೂರು ವಾಕ್ಯದ ಪ್ರಶ್ನೆಗಳು question number 25 26. Then 27 extracts, the one which extracts have come, ಅದರದೆಲ್ಲ ಆನ್ಸರ್ಸ್ ಅನ್ನು ನೀವು ಇಲ್ಲಿ ಕಂಡು ನೋಡಬಹುದು. Yes, so question number 27 28 29 30, then 31 32 33 ನೋಡಬಹುದು. Then ಇಲ್ಲಿ ಬಂದಂತ ಇದು ಪ್ರೊಫೈಲ್ ರೇಟಿಂಗ್ ಆಯಿತು. Then yes, a farmer, see, a picture is worth 1,000 words. This is picture of farmer flowing in the field. There is farmer in the picture. There are two bullocks in the picture. He is flowing to grow crops. He is hard worker. I too like to plow the field. The bullocks are helps the farmer to plow the field. They are backbone of our nation. The quality of mercy here is not stained. It droppeth as the gentle rain from heaven. Upon the place beneath it is twice blessed. It blessed him that gives and him that takes. This mightest in the mightiest it becomes. So it is you can able to read and answer all this question. Subsequently, Vella Odbeku, sun smiled warmly, all that. Then Illinois genius. Okay, the poet called his grandmother calls his grandmother genius. Then song of India ಬಂದಿದೆ. Pollution related ನೀವು ಏನೇನು ಬರೀಬಹುದು, ಏರ್ pollution, water pollution, soil pollution, population India ಬಗ್ಗೆ ಬರೀಬಹುದಾಗಿದೆ. Then mobile phones, you can just see this and you can write. Then ಇಲ್ಲಿ letter writing ಬರೆಯೋದು. So from, then dear father, ಇಲ್ಲ ಅಂದ್ರೆ ಇಲ್ಲಿ ಆಫಿಷಿಯಲ್ ಲೆಟರ್ ಟು, ಎಷ್ಟು ಆಗ್ತದೆ ಅಷ್ಟು ಆಫಿಷಿಯಲ್ ಲೆಟರ್ ಬರೆಯೋದು ನೀವು ಪ್ರಯತ್ನ ಪಡಬೇಕು. ಓಕೆ, ಸೊ ವಿತ್ ದಿಸ್ ಐ ಜಸ್ಟ್ ಫಿನಿಶ್ ಮೈ ಡಿಸ್ಕಷನ್. ಏನಾರ ಡೌಟ್ ಇತ್ತು, ಸಜೆಷನ್ ಇತ್ತು, ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಅಂಡ್ ಇಫ್ ಯು ಸ್ಟಿಲ್ ವಾಂಟ್ ಟು ಅಪ್ಲಿಫ್ಟ್ ಯುವರ್ ಸ್ಟಡೀಸ್ ಫಾರ್ ಅಪ್ಕಮಿಂಗ್ ಮಿಡ್ ಟರ್ಮ್ ಎಕ್ಸಾಮ್ ಆಯಿತು, ಸ್ಟೇಟ್ ಲೆವೆಲ್ ಪ್ರಿಪೇಟ್ರಿ ಅಥವಾ ಪ್ರಿಪೇಟ್ರಿ ಆರ್ ಬೋರ್ಡ್, ಯು ಕ್ಯಾನ್ ಜಸ್ಟ್ ಪರ್ಚೇಸ್ ಅವರ್ ಉಡಾನ್ ಬುಕ್ಸ್. ಅದರಲ್ಲಿ ಲಾಸ್ಟ್ 5 ಕ್ವಶನ್ ಪೇಪರ್ ಸಾಲ್ವ್ ಇರ್ತಾವು. LBS ಪಾಸಿಂಗ್ ಪ್ಯಾಕೇಜ್, ಸ್ಕೋರಿಂಗ್ ಪ್ಯಾಕೇಜ್ ಎಲ್ಲ ಇರ್ತೈತಿ. ಯು ಕ್ಯಾನ್ ಜಸ್ಟ್ ವಿಸಿಟ್ ಅವರ್ ವೆಬ್ಸೈಟ್ www.udandeepak.com. ಅಲ್ಲಿ ಹೋಗಿ ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಯು ಕ್ಯಾನ್ ಜಸ್ಟ್ ಮೆಸೇಜ್ ಆರ್ ಕಾಲ್ ಆನ್ ಟು ದ ಮೆಸೇಜ್ ಮಾಡಿ, ವಾಟ್ಸ್ಆ್ಯಪ್ ಮೆಸೇಜ್ 8123426450. ಅವರ್ ಟೀಮ್ ವಿಲ್ ಕನೆಕ್ಟ್ ಬ್ಯಾಕ್ ಟು ಯು. ಸೊ ವಿತ್ ದಿಸ್ ಐ ಫಿನಿಶ್ ಮೈ ಡಿಸ್ಕಷನ್. ಅಂದಾಗಿ ಚಂದಾಗಿ ಓದಿ. ಆಲ್ ದ ವೆರಿ ಬೆಸ್ಟ್ ಮಕ್ಕಳೇ. ಸೊ ಟಿಲ್ ದ ನೆಕ್ಸ್ಟ್ ಸೆಷನ್ ಮತ್ತೆ ಸಿಗೋಣ. ಸೊ ಟೇಕ್ ಕೇರ್ ಆ್ಯಂಡ್ ಬಾಯ್.